ನಮಸ್ಕಾರ ಎಲ್ಲರಿಗೂ. ಹೇಗಿದ್ದೀರಾ ಎಲ್ಲರೂ? ನಾನು ಚೆನ್ನಾಗಿದ್ದೀನಿ. ಮಾಸಾಸ್ ಕಿಚನ್ಗೆ ಸ್ವಾಗತ. ಇವತ್ತು ಅಡುಗೆ ಸ್ಟಾರ್ಟ್ ಆಗಿದೆ. ಬೇಳೆಗೆ ಒಗ್ಗರಣೆ ಹಾಕ್ತಾಯಿದ್ದೀನಿ. ಈ ರೆಸಿಪಿನ ತೋರಿಸಿಲ್ಲ, ಎಲ್ಲರಿಗೂ ಗೊತ್ತಿದೆಯಲ್ವ ಸಾಮಾನ್ಯವಾಗಿ, ಅದಕ್ಕೋಸ್ಕರ. ಇದಾಗಿದೆ ಬೇಳೆ ಸಾರು. ಇವತ್ತು ನಾನು ನವಲಕೋಸಿಯನ್ನು ಸುಕ್ಕ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ನೋಡಿ. ಇವತ್ತೇ ಈರುಳ್ಳಿ ಹಾಕದೇ ಮಾಡುವಂಥ ಸುಕ್ಕ. ನವಲಕೋಸು, ಟೊಮೆಟೊ ಮತ್ತು ಕ್ಯಾರೆಟ್ ಇದನ್ನು ತುರ್ಕೊಳ್ಳೋಣ. ಸಾಮಾನ್ಯವಾಗಿ ಕಟ್ ಮಾಡೋದಕ್ಕಿಂತ ತುರ್ಕೊಂಡ್ರೆ ಚೆನ್ನಾಗಾಗುತ್ತೆ, ಬೇಗ ಬೇಯುತ್ತೆ ಕೂಡ. ಈ ರೀತಿ ತುರ್ಕೊಂಡು ಸುಕ್ಕ ಮಾಡ್ಕೋತೀನಿ ನಾನು. ಗ್ರೇಟರಲ್ಲಿ ಚೆನ್ನಾಗಿ ತುರಿಬೋದು. ನವಲಕೋಸನ್ನ ತುರ್ಕೊಳ್ತಾ ಇದ್ದೀನಿ. ಇದಾಗಿದೆ ಈಗ ನೋಡಿ. ಅದೇ ರೀತಿ ಕ್ಯಾರೆಟ್ನು ಕೂಡ ತುರ್ಕೊಳ್ತೀನಿ. ಕ್ಯಾರೆಟ್ನ ತುರ್ಕೊಳ್ತಾ ಇದ್ದೀನಿ. ತುರ್ಕೊಂಡು ಆಗಿದೆ. ನೋಡಿ, ಎರಡನ್ನೂ ತುಡ್ಕೊಂಡಿದ್ದೀನಿ. ಬನ್ನಿ ಈಗ ಒಗ್ಗರಣೆ ಮಾಡ್ಕೊಳ್ಳೋಣ. ಒಗ್ಗರಣೆಗೆ ಸ್ವಲ್ಪ ಬಾಣಲೆಗೆ ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆ ಸ್ವಲ್ಪ ಕಾಯಲಿ. ಇವತ್ತು ಸೋಮವಾರ, ಆದ್ದರಿಂದ ಈರುಳ್ಳಿ ಹಾಕ್ತಾ ಇಲ್ಲ. ಎಣ್ಣೆಗೆ ಸ್ವಲ್ಪ ಸಾಸಿವೆ, ಸ್ವಲ್ಪ ಜೀರಿಗೆ ಚೆನ್ನಾಗಿ ಹೊಡ್ಕೋಬೇಕು. ಎರಡು ಈರುಳ್ಳಿ ಹಾಕ್ತಾ ಇಲ್ವಲ್ವ, ಹಾಗಾಗಿ ಉದ್ದಿನ ಬೇಳೆನ ಹಾಕ್ತಾ ಇದ್ದೀನಿ. ಜೊತೆಗೆ ಕರಿಬೇವು ಸೊಪ್ಪು, ಇದ್ರ ಜೊತೆಗೆ ಟೊಮೆಟೊನ ಹಾಕ್ತಾ ಇದ್ದೀನಿ. ಸ್ವಲ್ಪ ಬಾಡಿಸ್ಕೊಳ್ಳಿ. ಬಾಡಿಸ್ಕೊಂಡು ಆಗಿದೆ. ಈಗ ತಿರ್ದಿರೋಂಥ ನವಿಲುಕೋಸು ಮತ್ತು ಕ್ಯಾರೆಟ್ನ ಹಾಕ್ತಾ ಇದ್ದೇನೆ. ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಮಾಡಿ ಇದನ್ನೆಲ್ಲ ಹಾಕ್ಕೊಂಡು. ಈಗ ಸ್ವಲ್ಪ ಉಪ್ಪು ಟೇಸ್ಟಿಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಬಾಡಿಸ್ಕೊಳ್ಳಿ ಆಯಿತಾ. ಇದ್ರ ಜೊತೆಗೆ ಅರಿಶಿಣನ ಹಾಕ್ತಾ ಇದ್ದೀನಿ. ಸ್ವಲ್ಪ ನೀರು ಹಾಕಿ ಬೇಯಿಸ್ಕೊಳ್ಳಿ. ಈಗ ಮುಚ್ಚಿ ಬೇಯಿಸ್ತಾ ಇದ್ದೇನೆ. ಬೆಂದಾಗಿದೆ ನೋಡ್ತಿರ್ಬೋದು. ಇದಕ್ಕೆ ಸ್ವಲ್ಪ ಖಾರದ ಪುಡಿ ಹಾಕ್ತಾ ಇದ್ದೀನಿ. ನೀವು ಬೇಕಿದ್ದರೆ ಹಸಿಮೆಣಸಿನ್ಕಾಯಿನ ಹಾಕ್ಕೋಬೋದು. ಇದಾಗಿದೆ. ಇದಕ್ಕೆ ಸ್ವಲ್ಪ ಕಾಯಿ ತುರಿ. ನಮ್ಮ ಕರಾವಳಿಯರಿಗೆ ಕಾಯಿ ತುರಿ ಇಲ್ಲದೆ ಇದ್ದರೆ ಅಡುಗೆನೇ ಆಗೋದಿಲ್ಲ. ಇದಾಗಿದೆ ನೋಡಿ. ಸುಕ್ಕ ರೆಡಿಯಾಗಿದೆ. ಈಗ ನೋಡಿ, ಇದು ಯಾವ ಎಲೆ ಅಂತ ಗೊತ್ತಿದೆ ನಿಮಗೆ? ನವಿಲುಕೋಸಿನ ಎಲೆ ಇದು. ಇದರ ಸುಕ್ಕನ ಮಾಡ್ತಾರೆ. ನಾನೀಗ ಸುಕ್ಕನ ಮಾಡ್ತೀನಿ. ಇದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕಿ ತೊಳ್ಕೊಳ್ಳೋಣ. ತೊಳೆದು ಕಟ್ ಮಾಡ್ಕೊಳ್ತಿದ್ದೀನಿ.
ಏನಿಲ್ಲ, ಇದು ಸಿಂಪಲ್ ರೆಸಿಪಿ. ಎಲೆನ ಸರಿಯಾಗಿ ಕಟ್ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ಹಸಿಮೆಣಸಿನ್ಕಾಯಿ, ತೆಂಗಿನಕಾಯಿ ತುರಿ ಇದನ್ನು ಹಾಕಿ ನೀರು ಹಾಕಿ ಬೇಯಿಸ್ಕೊಳ್ಳಿ. ತುಂಬ ರುಚಿಯಾಗಿರುತ್ತೆ ಇದು. ನೋಡಿ, ನೀರು ಹಾಕಿದ್ದೀನಿ, ಈಗ ಬೇಯಿಸ್ಕೊಳ್ತಾ ಇದ್ದೇನೆ. ಬೇಯ್ತಾ ಇದೆ ನೋಡಿ. ಈಗ ಸ್ವಲ್ಪ ಉಪ್ಪು, ಅರಿಶಿಣ, ಈ ಎಲೆ ಸುಕ್ಕನ ನೀವು ಯಾವ ಥರ ತಿಂದಿದ್ರೆ ನನಗೆ ಕಮೆಂಟ್ ಮಾಡಿ ಹೇಳಿ, ಆಯಿತಾ? ಇದು ಚೆನ್ನಾಗಿ ಬಾಡಿಸ್ಕೋಬೇಕು. ಇದಕ್ಕೆ ಎಣ್ಣೆ ಹಾಕ್ತಾಯಿದ್ದೀನಿ. ಎಣ್ಣೆ ಹಾಕಿಯೇ ಬಾಡಿಸ್ಕೋಬೇಕು, ನೀರೆಲ್ಲ ಹೋದ್ಮೇಲೆ. ನೀವೆಷ್ಟು ಬಾಡಿಸ್ತೀರೋ ಅಷ್ಟು ಟೇಸ್ಟ್ ಸೂಪರಾಗಿ ಬರುತ್ತೆ. ನೋಡಿ, ಬಾಡಿಸ್ಕೊಳ್ತಾ ಇದ್ದೇನೆ. ಚೆನ್ನಾಗಿ ಬಾಡಿಸ್ಕೋಬೇಕು. ಎಷ್ಟು ಫ್ರೈ ಆಗುತ್ತೋ ಅಷ್ಟು ಚೆನ್ನಾಗಿರುತ್ತೆ. ನವಿಲುಕೋಸು ಎಲೆ ಸುಕ್ಕ ರೆಡಿಯಾಗಿದೆ ನೋಡಿ. ಬನ್ನಿ ಊಟ ಮಾಡೋಣ. ಇದು ಇವತ್ತಿನ ನಮ್ಮ ಮೀಲ್. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ.